ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಮಾಜಮುಖಿ ನಿಸ್ವಾರ್ಥ ಅನುಪಮ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿರುವ ಪ್ರಧಾನ ಗುರುಗಳಾದ ಭೀಮಪ್ಪ ಮಲ್ಲಪ್ಪ ರುದ್ರಾಪುರಿ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶೈಲಾಪುರದ ಗ್ರಾಮಸ್ಥರು ರುದ್ರಾಪುರಿ ದಂಪತಿಗಳನ್ನು ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯವರೆಗೆ ಶಿಷ್ಯರ ಬಳಗ, ಗೆಳೆಯರ ಬಳಗ, ಶೈಲಾಪುರದ ಹಿರಿಯರೆಲ್ಲರೂ ಹೃತ್ಪೂರ್ವಕವಾಗಿ ಇಬ್ಬರು ದಂಪತಿಗಳನ್ನ ಬರಮಾಡಿಕೊಂಡರು. ಮಠದ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ಮೋಹನ್ ದಂಡಿನ್ ಗಣ್ಯರಿಂದ ಸ್ವಾಮಿ ವಿವೇಕಾನಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣ್ಯರಿಂದ ಪೂಜ್ಯ ಸ್ವಾಮೀಜಿಗಳಿಂದ ಸಸಿಗೆ ನೀರು ಹಾಕುವ ಮೂಲಕ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಭೀಮಪ್ಪ ರುದ್ರಾಪುರಿ ಅವರ ತಾಯಿಗೆ ಸತ್ಕರಿಸಿ ಸಿಹಿ ತಿನ್ನಿಸುವ ಮೂಲಕ ರುದ್ರಾಪುರಿ ದಂಪತಿಗಳು ಹೆತ್ತ ತಾಯಿಗೆ ಪುಷ್ಪ ನಮನ ಸಲ್ಲಿಸಿ ತಾಯಿಯ ಆಶೀರ್ವಾದ ಪಡೆದರು. ರುದ್ರಾಪುರ ದಂಪತಿಗಳಿಂದ ಷಡಸ್ಥಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸತ್ಕರಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್ ಪೂಜ್ಯ ಶ್ರೀಗಳು ಗಣ್ಯರಿಂದ ಭೀಮಪ್ಪ ರುದ್ರಾಪುರಿ ಅವರನ್ನು ಸತ್ಕರಿಸಿದರು. ನಂತರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಸುದೀರ್ಘ ಕಾಲ ಶಿಕ್ಷಕರಾಗಿ ಹಾಗೂ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸೇವೆ ಸಲ್ಲಿಸಿ ಸಾವಿರಾರು ಶಿಷ್ಯ ಬಳಗಕ್ಕೆ ಸ್ಫೂರ್ತಿಯ ಶಿಲೆಯಾಗಿದ್ದ ಭೀಮಪ್ಪ ರುದ್ರಾಪುರ ಅವರು ಅನೇಕ ಬಡ ಮಕ್ಕಳಿಗೆ ಶಿಕ್ಷಣ ನೀಡಿ ಅನೇಕ ಬಡ ಮಕ್ಕಳಿಗೆ ದಾರಿದೀಪವಾಗಿದ್ದು ಅವರ ನಿಸ್ವಾರ್ಥ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ 29 ವರ್ಷಗಳ ಕಾಲ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿವೃತ್ತರಾದ ಭೀಮಪ್ಪ ರುದ್ರಾಪುರಿ ಅವರ ಸೇವೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಗುರುದೇವ ದೇವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೋಹನ್ ದಂಡಿನ್, ಪ್ರಭಾವತಿ ಪಾಟೀಲ್, ಶಿಕ್ಷಕರ ಕೋಳೆಕಾರ್, ತೇರ್ದಾಳ್ ಸರ್ ಸೇರಿದಂತೆ ರುದ್ರಾಪುರಿ ಬಂಧುಗಳು ಹಾಗೂ ಆಪ್ತ ಮಿತ್ರರು, ಶೈಲಾಪುರನ ಕಾಕೇಸ್ತಿ ಗ್ರಾಮದ ಸಮಸ್ತ ಗುರು ಹಿರಿಯರು, ಹಾಲಿ ಹಾಗೂ ಮಾಜಿ ಸೈನಿಕರ ಸಂಘ, ಬಸವ ಸೇನಾ, ಶೈಲಾಪುರ, ಹುಕ್ಕೇರಿ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರೆಲ್ಲರೂ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಶೈಲಾಪುರ್. ಗುರುವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಅದಕ್ಕಾಗಿ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಗುರುವಿಗೆ ಹೋಲುವರೇ. ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೇ ಅಂದಾರ. ಅಂದ್ಮೇಲೆ ಪ್ರಮುಖ ಯಾರು? ಜೋರಾಗಿ ಪ್ರಮುಖ ಯಾರು? ಗುರು. ಆದ್ರೆ ಶಾಸ್ತ್ರ ಬೇರೆ ಹೇಳಿದ. ಶಾಸ್ತ್ರ ಏನ್ ಹೇಳದಂದ್ರ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ನೀವೇನಾದ್ರೂ ಇಲ್ಲಿ ಇದ್ರಲ್ಲ ಎಲ್ಲರಿಗೂ ಕಲಿಸ್ಬೇಕು. ನೀವೇನಾದ್ರೂ ಅಪ್ಪ ತೆಪ್ಪಿ ನನಗ ಮೊದಲು ನಮಸ್ಕಾರ ಮಾಡೋಣ. ಗುರುವಲ್ಲ. ಗುರು ಏನು ಕಲಿಸ್ಬೇಕಂದ್ರ, ನಿನ್ನ ಹೊತ್ತು ಹೆತ್ತು ನಿನ್ನ ಸಾಕಿ ಸಲಿರುವ ತಾಯಿನೇ ನಿನಗೆ ಪ್ರಧಾನ.
ಪ್ರಣವ ಪಂಚಾಕ್ಷರಿ ಮಂತ್ರ ಬಲು ಶ್ರೇಷ್ಠ ಎನ್ನುವರು ಶಿವಭಕ್ತರು. ಶ್ರೀರಾಮ ಮಂತ್ರ ಬಲು ಶ್ರೇಷ್ಠ ಎನ್ನುವರು ರಾಮ ಭಕ್ತರು. ಅಲ್ಲಾನ ಜಗದಲ್ಲಿ ಮೇಲು ಎನ್ನುವರು ಇಸ್ಲಾಂ ಧರ್ಮೀಯರು. ಯೇಸುವಿನಿಗಿಂತ ಮತ್ತೊಂದು ದೇವರಿಲ್ಲ ಎನ್ನುವರು ಕ್ರೈಸ್ತ ಧರ್ಮೀಯರು. ಆ ಮಂತ್ರ ಶ್ರೇಷ್ಠ, ಈ ದೇವರು ಶ್ರೇಷ್ಠ ಎಂಬ ಗೊಂದಲದಲ್ಲಿ ಸಿಲುಕೇನಯ್ಯ. ಹುಕೇರೀಶ ತಾಯಿ ಪೇಳುವಳು ಪ್ರೇಮಕ್ಕಿಂತ ಮಿಗಿಲಾದ ಮಂತ್ರ, ಪ್ರೇಮಕ್ಕಿಂತ ಮಿಗಿಲಾದ ದೇವರು ಮತ್ತೊಂದಿಲ್ಲ ಎಂದು. ಬಹುಶಃ ಪ್ರೇಮ ಮಂತ್ರವನ್ನ ಬೋಧಿಸಿರುವ ಗುರು, ಜಗದ್ಗುರು, ವಿಶ್ವಗುರು ಭೀಮಪ್ಪ ಯಾರ? ತಾಯಿನೇ. ಅಂದ ಮ್ಯಾಲ ಅದಕ್ಕ ಹಿರಿಯ ಜೀವ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಮಾಲಿ ಹಾಕಿ ಅವ್ರ ಪಾದ ಮುಟ್ಟಿದೆಲ್ಲ ಭೀಮಪ್ಪ ಸರ, ಇದಕ್ಕಿಂತ ಮತ್ತೊಂದು ಯಾವುದು ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ವಿಚಾರ. ನಿಮ್ಮದು ಅದ ಹೌದು ಅಲ್ಲೋ? ಹೌದು. ಯಾಕಂತಂದ್ರೆ ತಾಯಿನೇ ಪ್ರಧಾನ. ಆ ತಾಯಿ ಮನಸ್ಸು ಪೂರ್ಣ ಹಸ್ತ ಇಡ್ತಾಳಲ್ಲ, ಹಸ್ತ ಇಟ್ಟು ಮಗನ ಏನ್ ಹೆಸರೇನ ಜೋರಾಗಿದ್ರಿ ಏನ? ಅದಕ್ಕ ಮೊದಲೇ ಭೀಮಾ ಚಂದ ಓದೋ, ಏ ಭೀಮಾ ಸಾಲಿಗೆ ಹೋಗೋ, ಏ ಭೀಮಾ ಊಟ ಮಾಡೋ, ಏ ಭೀಮಾ ಆರೋಗ್ಯ ನೋಡ್ಕೊಳ್ಳೋ. ಸಾಲಿ ಮಾಸ್ತರ್ ಆದ್ಕೂಳೆ ಭೀಮಾ ನೀನು ಭೀಮಪ್ಪ ಆಗಿ ಶಿಕ್ಷಣ ಕಲಿಸ್ಬೇಕು, ಚಂದಂಗಿ ಹೋಗು ಅಂತ ಕಳಿಸಿದಕ್ಕಿ ಯಾರೋ? ತಾಯಿನೇ. ಅದಕ್ಕೆ ಈ ಭೀಮಪ್ಪಾಗಿ ಶಿಕ್ಷಕಾಗಿ ಪ್ರಧಾನ ಶಿಕ್ಷಕರಾಗಿರೋದು ಯಾರಂದ್ರ ಅವರ ಹಾಕಿದ ಭಿಕ್ಷೆ. ನೆನಪಲ್ಲಿಟ್ಟುಕೊಳ್ಳಿ, ತಾಯಿ ಹಾಕಿರುವ ಭಿಕ್ಷೆ. ತಾಯಿ ತಂದೆ ಎಲ್ಲದಕ್ಕೂ ಮುಖ್ಯ. ಆ ನಿಟ್ಟಿನಲ್ಲಿ ಬಂದ ಕೂಡಲೇ ಅವ್ರು ಯಾರನ್ನೂ ಪರಿಚಯ ಮಾಡ್ಲಿಲ್ಲ. ಈ ಮನುಷ್ಯ ನಾವು ದೊಡ್ಡ ಬೇಗ ಬರ್ಬೇಕಂತ ನನಗೊಂದು ಏನ್ ಖುಷಿ ಅಂತಂದ್ರ ನನ್ನ ಸ್ವಭಾವ ನಮ್ಮ ಇಡೀ ಹುಕ್ಕೇರಿ ತಾಲೂಕಿನ ಶಿಕ್ಷಕರಿಗೆ ಗೊತ್ತು.